SSLC ನಂತರ ಸೆಕೆಂಡ್ PUC ನಂತರ ಪದವಿ ನಂತರ ಈಗಲೂ ಕೂಡ ಭಾಳಷ್ಟು ಜನ ವಿದ್ಯಾರ್ಥಿಗಳು ಯಾವ ಕೋರ್ಸನ್ನು ಮಾಡಬೇಕು ಅಂಥೇಳಿ ಭಾಳಷ್ಟು ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ. ಅದರಲ್ಲೂ ಕೂಡ ಪೇರೆಂಟ್ಸಿಗೆ ಇದು ಯಕ್ಷ ಪ್ರಶ್ನೆನೇ. ನನ್ನ ಮಗ ನನ್ನ ಮಗಳು ಯಾವ ಕೋರ್ಸನ್ನು ಮಾಡಿದ್ರೆ ಅವ್ರ ಕರಿಯರ್ ಚೆನ್ನಾಗಾಗತ್ತೆ ಅಂತಲೂ ಕೂಡ ಭಾಳಷ್ಟು ಯೋಚನೆ ಮಾಡ್ತಿರ್ತಾರೆ. ಈ ಸಂಬಂಧದಂತೆ ನಾನು ಸಾಕಷ್ಟು ರೀತಿಯಾಗಿ ಹಲವು ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ. ಕರಿಯರ್ ಗೈಡ್ಗೆ ಸಂಬಂಧಿಸಿದಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗಿದೆ ಅಂತಲೂ ಕೂಡ ಭಾವಿಸಿದ್ದೀನಿ. ನಿಮಗೊಂದು ಮಾರ್ಗದರ್ಶನ ಕೊಡಲಿಕ್ಕೆ ಅದು ಅನುಕೂಲ ಆಗಿದೆ ಅಂತಲೂ ಕೂಡ ನಾನು ಭಾವಿಸಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ SSLC ನಂತರನೂ ಕೂಡ ಈ ಕೋರ್ಸನ್ನು ಮಾಡ್ಬೋದು, PUC ನಂತರನೂ ಕೂಡ ಈ ಕೋರ್ಸನ್ನು ಮಾಡ್ಬೋದು, ಡಿಗ್ರಿ ನಂತರನೂ ಕೂಡ ಕೋರ್ಸ್ ಮಾಡ್ಬೋದು. ಆದರೆ ಕೋರ್ಸ್ ಮಾಡುವಂಥ ರೀತಿ ಏನಿದೆ ಇದು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಬಟ್ ನನ್ನ ಸಜೆಷನ್ ಏನು ಅಂತಂದರೆ ಸೆಕೆಂಡ್ PUC ನಂತರ ಈ ಕೋರ್ಸನ್ನು ಮಾಡಿ, ಇಲ್ಲದೆ ಹೋದರೆ ಪದವಿ ನಂತರ ಈ ಕೋರ್ಸನ್ನು ಮಾಡಿ. ಯಾರಿಗೆ ಈ ಕೋರ್ಸ್ನಲ್ಲಿ ಈ ಹೇಳುವಂಥ ವಿಷಯ ಏನಿದೆ ಇದು ಇಷ್ಟ ಇರುತ್ತೆ, ಈ ವಿಷಯ ಇಷ್ಟ ಇರುತ್ತೆ ಅಂಥ ವಿದ್ಯಾರ್ಥಿಗಳು ಇದನ್ನು ಕಲಿಯೋದು ಒಳ್ಳೆಯದು. ಎರಡನೇದು, ಅವರಿಗೆ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರಬೇಕು. ಕಮ್ಯುನಿಕೇಷನ್ ಸ್ಕಿಲ್ ಇತ್ತಂದರೆ, ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಈ ಕೋರ್ಸಿಗೆ ಡಿಮ್ಯಾಂಡ್ ತುಂಬ ದೊಡ್ಡ ಮಟ್ಟದ ಡಿಮ್ಯಾಂಡ್ ಏನಿಲ್ಲ, ಆದರೆ ಹೊರ ದೇಶಗಳಲ್ಲಿ ಈ ಕೋರ್ಸ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಕೋರ್ಸ್ ಬಗ್ಗೆ ಇವತ್ತು ಸಂಪೂರ್ಣವಾದಂಥ ಡೀಟೇಲನ್ನು ಕೊಡ್ತಾಯಿದ್ದೀನಿ. ಕೋರ್ಸನ್ನು SSLC ಮೇಲೆ ಹೇಗೆ ಓದಬೇಕು, PUC ಮೇಲೆ ಯಾವ ಕೋರ್ಸ್ಗಳಿರ್ತದೆ, ಏನು ಓದಬೇಕು, ಎಷ್ಟು ಖರ್ಚಾಗುತ್ತೆ, ಡಿಗ್ರಿ ಮೇಲೆ ಮಾಡೋದಾದರೆ ಎಲ್ಲಿ ಮಾಡ್ಬೋದು, ಎಷ್ಟು ಖರ್ಚಾಗುತ್ತೆ, ನಿಜವಾಗ್ಲೂ ಕೂಡ ನಮಗೆ ಈ ಕೋರ್ಸ್ ಮಾಡಾದ ಮೇಲೆ ನಮಗೆ ಜಾಬ್ ಸಿಗುತ್ತಾ, ಯಾವ ರೀತಿಯಾದಂಥ ಪೋಸ್ಟ್ಗಳು ಸಿಗುತ್ತೆ, ಈ ಎಲ್ಲ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸೆಕೆಂಡ್ PUC SSLC ಡಿಗ್ರಿ ಮಾಡಿದಂಥ ವಿದ್ಯಾರ್ಥಿಗಳು ಕೆಲಸ ಸಿಗ್ತಾ ಇಲ್ಲ, ಕೆಲಸ ಮಾಡಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಇದು. ಕಳೆದ 5 ವರ್ಷದಿಂದ ಈ ಕೋರ್ಸ್ಗೆ ಹೆಚ್ಚಿನ ಡಿಮ್ಯಾಂಡ್ ಬರ್ತಾ ಇದೆ. ಭಾಳಷ್ಟು ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಬೇರೆ ಬೇರೆ ಭಾಷೆಗಳನ್ನು ಕಲ್ತಿದ್ರೆ, ಅದರಲ್ಲೂ ಕೂಡ ಯೂನಿವರ್ಸಲ್ ಲ್ಯಾಂಗ್ವೇಜ್ ರೀತಿಯ ಇಂಗ್ಲೀಷ್ ಕಲ್ತಿದ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಇಂಗ್ಲೀಷಲ್ಲೇ ಈ ಕೋರ್ಸನ್ನು ಕಲಿತ್ರೆ ಇನ್ನೂ ಕೂಡ ನೀವು ಯೂಸ್ಫುಲ್ ಆಗುತ್ತೆ, ನಿಮ್ಮ ಕರಿಯರ್ ಒಳ್ಳೆ ಕರಿಯರ್ ಬರುತ್ತೆ. ಹಾಗಾದರೆ ಯಾವುದು ಆ ಕೋರ್ಸು ಅಂತಂದರೆ ಯೋಗ ಟೀಚರ್, ಯೋಗ ಟ್ರೈನರ್ ಅಥವಾ ಯೋಗ ಸಂಬಂಧಿಸಿದಂತೆ ನೀವು ಸ್ಪೆಷಲಿಸ್ಟ್ ಆಗುವಂಥ ರೀತಿಯಾದಂಥ ಕೋರ್ಸ್ ಇದು. ಈ ಕೋರ್ಸನ್ನು ಮಾಡಿದ್ರೆ, ಯಾಕಂದರೆ ಕೋರ್ಸ್ ಮಾಡುವ ಸಂಖ್ಯೆ ಏನಿದೆ ಬಹಳ ಕಡಿಮೆ ಇದೆ, ಡಿಮ್ಯಾಂಡ್ ಹೆಚ್ಚಿದೆ. ಎಸ್ಪೆಷಲಿ ಹೊರ ದೇಶಗಳಲ್ಲಿ ಇದರ ಬಗ್ಗೆ ಅತಿ ಹೆಚ್ಚಿನ ಡಿಮ್ಯಾಂಡ್ ಇದೆ. ಅಮೇರಿಕಾದಂಥ ದೇಶಗಳಲ್ಲಿ, ಯುರೋಪ್ ಕಂಟ್ರೀಸ್ಗಳಲ್ಲಿ, ಅರಬ್ ಕಂಟ್ರೀಸ್ಗಳಲ್ಲಿ ಈ ಕೋರ್ಸಿಗೆ ಹೆಚ್ಚಿನ ಡಿಮ್ಯಾಂಡ್ ಇದೆ. ಅದರಲ್ಲೂ ಕೂಡ ನೀವು ವೈದ್ಯಕೀಯವಾಗಿ ಕೂಡ ನೀವು ಒಬ್ಬ ಡಾಕ್ಟ್ರಾಗಿ, ಯೋಗ ಡಾಕ್ಟರ್ ರೀತಿಯಾಗಿ ಕೂಡ ನೀವು ಮುಂದುವರಿಬೋದು. ಹೇಗೆ, ಏನು, ಎತ್ತ ಅಂಥೇಳಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ಮೊದಲನೇದಾಗಿ SSLC ಮೇಲೆ ಮಾಡ್ಬೋದಾ ಅಂದರೆ ಡಿಪ್ಲೊಮಾ ಕೋರ್ಸಸ್ಗಳಿದ್ದಾವೆ. ಕೆಲವು 6 ತಿಂಗಳು, ಕೆಲವು 10 ತಿಂಗಳು, ಕೆಲವು 1 ವರ್ಷದ ಕೋರ್ಸ್ಗಳು ಕೂಡ ಇದ್ದಾವೆ, ಕೆಲವು 1.5 ವರ್ಷದ ಕೋರ್ಸ್ಗಳು ಕೂಡ ಇದ್ದಾವೆ. ಯೋಗ ಟೀಚರ್ಗೆ ಯೋಗ ಟೀಚರ್ ಅಂತನೋ ಅಥವಾ ಯೋಗ ಟ್ರೈನರ್ ಹೆಲ್ಪರ್ ಅಂತನೋ ಕೂಡ ನಿಮಗೆ ಈ ಪೋಸ್ಟ್ಗಳು ನಿಮಗೆ ಸಿಗ್ಬೋದು. ಯಾಕಂದರೆ ಯೋಗ ಟೀಚರ್ ಅಂತ ಯಾರಿರ್ತಾರೆ ಅವರಿಗೆ ಅಸಿಸ್ಟೆಂಟ್ ಆಗಿ ಕೆಲಸನೂ ಕೂಡ ಮಾಡ್ಬೋದಾಗತ್ತೆ. ಸೊ ಈ ಕೋರ್ಸ್ ಏನಿದೆ SSLC ಮೇಲೆ ಮಾಡಿದ್ರೆ ನಿಮಗೆ ದೊಡ್ಡ ಖರ್ಚೇನಾಗೋದಿಲ್ಲ, ಆದರೆ ನಿಮಗೆ ಪ್ರಾಕ್ಟಿಕಲ್ ನಿಮಗೆ ಸಿಗೋದಿಲ್ಲ. ಈ ಡಿಪ್ಲೊಮಾ ಕೋರ್ಸ್ಗಳಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡೋರು ಸಂಸ್ಥೆಗಳೇನಿದ್ದಾವೆ, ಎಜುಕೇಷನ್ ಸಂಸ್ಥೆಗಳು ಭಾಳ ಕಡಿಮೆ ಇದ್ದಾವೆ. ಡಿಪ್ಲೊಮಾ ಕೋರ್ಸನ್ನು ಮಾಡಿ. ನನ್ನ ಸಜೆಷನ್ ಏನಂದರೆ SSLC ನಂತರ ಈ ಕೋರ್ಸನ್ನು ಮಾಡಬೇಡಿ, PUC ನಂತರ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಹಾಗಾದರೆ PUC ನಂತರನೂ ಕೂಡ ಮಾಡಬೇಕಾದಂಥ ಯಾವ್ಯಾವ ಕೋರ್ಸ್ಗಳಿದ್ದಾವೆ ಯೋಗ ಸಂಬಂಧಿಸಿದಂತೆ ಅಂತ ನೋಡೋದಾದರೆ, PUC ನಂತರ ನೀವು BA ಯೋಗ, BSc ಯೋಗನೂ ಕೂಡ ಮಾಡ್ಬೋದು. ಸ್ಪೆಷಲಿಸ್ಟ್ ಪ್ರತ್ಯೇಕವಾದಂಥ ಕೋರ್ಸನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ಆದರೆ ಎಲ್ಲ ಕಾಲೇಜುಗಳಲ್ಲಿ ಈ ಅವಕಾಶ ಇದೆಯಾ, ಈ ಕೋರ್ಸ್ ಸಿಗುತ್ತಾ ಅಂತ ನೋಡೋದಾದರೆ ಎಲ್ಲ ಕಾಲೇಜುಗಳಲ್ಲಿ ಸಿಗೋದಿಲ್ಲ. ಮೆಟ್ರೋ ಸಿಟಿಗಳಲ್ಲಿ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿರುವಂಥ ಸಿಟಿಗಳಲ್ಲಿ ಸಿಗುತ್ತೆ. ಪ್ರೈವೇಟ್ ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ, ಅಲ್ಲಿ ನೀವು ಜಾಯಿನ್ ಆಗ್ಬೋದು. ಆದರೆ ಒಂದು ತಿಳ್ಕೊಳ್ಳಿ, ಈ ವಿದ್ಯಾರ್ಥಿಗಳಿಗೆ ಯೋಗ ಸಂಬಂಧಿಸಿದಂತೆ ಆಸಕ್ತಿ ಇರಬೇಕು, ಇಂಟ್ರೆಸ್ಟ್ ಇರಬೇಕು, ಯೋಗನ ಮಾಡ್ತಿರಬೇಕು. ಯೋಗನ ನೀವು ಪ್ರಾಕ್ಟೀಸ್ ಮಾಡ್ತಿದ್ರೆ ತಾನೇ ನೀವು ಮುಂದೆ ಕಲಿಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಆ ರೀತಿ ಇದ್ದರೆ ಮಾತ್ರ ಈ ಕೋರ್ಸನ್ನು ಜಾಯಿನ್ ಆಗಿ ಅಂಥೇಳಿ ನಾನು ಸಜೆಷನ್ ಮಾಡ್ತೀನಿ. ಸೆಕೆಂಡ್ PUC ನಂತರ BA ಇನ್ ಯೋಗ ಮಾಡ್ಬೋದು, ಸೆಕೆಂಡ್ PUC ನಂತರ BSc ಇನ್ ಯೋಗ ಮಾಡ್ಬೋದು. ಒಂದು ಏನು ಪದವಿಯನ್ನು ಹೇಗೆ ಓದ್ತಿರೋ ಅದೇ ರೀತಿಯಾಗಿ ಓದ್ತಿರಿ. ಸ್ಪೆಷಲೈಸೇಷನ್ ರೀತಿಯಾದಂಥ
ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೋತೀರಿ. ಉದಾಹರಣೆಗೆ ಬಿ ಎದಲ್ಲಿ ಜರ್ನಲಿಸಮನ್ನು ತೆಗೆದುಕೊಳ್ತೀರಿ. ಹಾಗಂತೇಳಿ ಉಳಿದ ವಿಷಯಗಳನ್ನೇನು ಓದೋದಿಲ್ಲ ಅಂತಲ್ಲ, ಇಂಗ್ಲೀಷನ್ನು ಓದ್ತೀರಿ, ನೀವು ಕನ್ನಡ ಭಾಷೆಯನ್ನು ಕೂಡ ಓದ್ತೀರಿ. ಅದೇ ರೀತಿಯಾಗಿ ಇದು ಕೂಡ ಬಿ ಎ ಇನ್ ಯೋಗ ಮತ್ತು ಬಿ ಎಸ್ ಸಿ ಇನ್ ಯೋಗನೂ ಕೂಡ ಇದೆ. ಸೊ ಇದನ್ನು ಓದ್ಬೋದು. ಇಲ್ಲ ಸೆಕೆಂಡ್ ಪಿ ಯು ಸಿಯಲ್ಲಿ ನಾನು MBBS ಟ್ರೈ ಮಾಡ್ತಾ ಇದ್ದೆ, MBBS ಸಿಗಲಿಲ್ಲ ನನಗೆ, BAMS ಟ್ರೈ ಮಾಡ್ತಾ ಇದ್ದೀನಿ, ಆಯುರ್ವೇದಿಕ್ ಟ್ರೈ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ರೆ ನಿಮಗೆ ಇದರಲ್ಲಿ ಪ್ರತ್ಯೇಕವಾದಂಥ ಕೋರ್ಸ್ ಇದೆ, ಯೋಗ ಆ್ಯಂಡ್ ನ್ಯಾಚುರೋಪತಿ ಅಂತ ಹೇಳಿ. ಸೊ CET ಎಕ್ಸಾಮ್ PUC ಬರೆದಿರಬೇಕು, CET ಎಕ್ಸಾಮ್ ಬರೆದಿರಬೇಕು. ಇದರಲ್ಲಿ ಒಂದಷ್ಟು ಒಳ್ಳೆ ರ್ಯಾಂಕ್ ಪಡೆದಿದ್ದರೆ ನಿಮಗೆ BAMS ನನಗೆ ಸೀಟ್ ಸಿಗುತ್ತಪ್ಪ, ಗೌರ್ಮೆಂಟ್ ಸೀಟ್ ಸಿಗುತ್ತೆ ಅನ್ನೋ ಯೋಚನೆ ಇತ್ತು ಅನ್ನೋದಾದರೆ ಎಲ್ಲ ರೀತಿಯಾಗಿ BAMS ಹೋಗೋ ಬದಲು, ಆಯುರ್ವೇದಿಕ್ ಕೋರ್ಸ್ ಹೋಗೋ ಬದಲು ಆಯುರ್ವೇದಿಕಲ್ಲಿ ಯೋಗ ಆ್ಯಂಡ್ ನ್ಯಾಚುರೋಪತಿ ಅನ್ನುವಂಥ ಕೋರ್ಸ್ ಇದೆ. ಸೊ ಇದು 4.5 ವರ್ಷ ಆಗುತ್ತೆ. ಸೊ ಈ ಕೋರ್ಸ್ ಜಾಯ್ನ್ ಆದರೆ ನಿಮ್ಮ ಕರಿಯರ್ ತುಂಬಾ ಚೆನ್ನಾಗಾಗತ್ತೆ. ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಇದ್ರ ಬಗ್ಗೆ ಹೆಚ್ಚು ಏನು ಮಾಹಿತಿ ಇಲ್ಲ, ಬಟ್ ಕೋರ್ಸ್ ಇದೆ, ಕಾಲೇಜ್ಗಳಿದ್ದಾವೆ. ಮೈಸೂರಲ್ಲಿ ಗೌರ್ಮೆಂಟ್ ಕಾಲೇಜ್ ದಿ ಬೆಸ್ಟ್ ಕಾಲೇಜ್. ಆ ಕಾಲೇಜಲ್ಲಿ ಯೋಗ ಆ್ಯಂಡ್ ನ್ಯಾಚುರೋಪತಿ ಮಾಡ್ತಾ ಇರೋಂಥ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಮುಂದೆ ಅಕಾಡೆಮಿಕ್ ಆಗಾದರೂ ಹೋಗ್ತಾರೆ, ಇಲ್ಲ ಯೋಗ ಟ್ರೈನರ್ ಆಗಿ ಅಥವಾ ಯೋಗ ಸ್ಪೆಷಲಿಸ್ಟ್ ಆಗಿ ಅಥವಾ ಯೋಗ ರಿಸರ್ಚ್ ಸಂಬಂಧಿಸಿದಂತೆ ಹೆಚ್ಚು ಫರ್ದರ್ ಸ್ಟಡೀಸ್ಗೂ ಕೂಡ ಹೋಗ್ತಾ ಇದ್ದಾರೆ. ಒಳ್ಳೆ ಸ್ಯಾಲ್ರಿನೂ ಕೂಡ ಸಿಗ್ತಾ ಇದೆ. ಇಲ್ಲಿ ನಾನು ಹೇಳಲಿಕ್ಕೆ ಹೊರಟಿರೋದೇನೆಂದರೆ CET ನಂತರ ಎಲ್ಲರೂ ಕೂಡ MBBS ಮಾಡೋದು, ಆಯುರ್ವೇದಿಕ್ BAMSನೇ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ನಿಮಗೆ ಕಾಂಪಿಟೇಷನ್ ಕಡಿಮೆ, ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ನೀವು ಯೋಗ ಆ್ಯಂಡ್ ನ್ಯಾಚುರೋಪತಿ ಕೋರ್ಸನ್ನು ಮಾಡ್ಬೋದು. 4 ವರ್ಷ ಕಂಪ್ಲೀಟ್ ಮಾಡಿದ್ರೆ, ಯಾಕಂದರೆ ಗೌರ್ಮೆಂಟ್ ಫೀಸ್ ಎಷ್ಟಿದೆ ಅಂದರೆ ನೀವು ನಿಜವಾಗ್ಲೂ ಕೂಡ ನಂಬೋಕ್ಕಾಗೋದಿಲ್ಲ. 30,000 40,000 ರೂಪಾಯಿ ಫೀಸ್ ಇದೆ ಪ್ರತಿ ವರ್ಷ. ನೀವು ಹಾಸ್ಟೆಲ್ ಫೀಸ್ ಗೌರ್ಮೆಂಟಲ್ಲೇ ಸಿಕ್ತು ಅಂದರೆ ಹಾಸ್ಟೆಲ್ ಫೀಸ್ ಭಾಳ ಕಡಿಮೆ ಆಗುತ್ತೆ. ಹೊರಗಡೆ ನೀವು ಮಾಡ್ಕೊಳ್ಳೋದಾದರೆ ಒಂದಷ್ಟು ಫೀಸ್ ಜಾಸ್ತಿ ಆಗುತ್ತೆ. ಅದು ಹೆಚ್ಚುವರಿ ಫೀಸ್ ಅನ್ನೋ ರೀತಿಯಾಗಿ ನೀವು ಕನ್ಸಿಡರ್ ಮಾಡಿದರೆ ಹೊರತುಪಡಿಸಿ ಇನ್ನುಳಿದಂತೆ ಹೆಚ್ಚಿನ ಖರ್ಚಾಗೋದಿಲ್ಲ. ಇಲ್ಲ ನಮಗೆ ಸಿಗಲಿಲ್ಲ, ನಾವೇನು ಮಾಡಬೇಕು, ಖಾಸಗಿ ಕಾಲೇಜ್ಗಳಲ್ಲಿ ನಾವು ಜಾಯ್ನ್ ಆಗಬೇಕು ಅಂದರೆ ಫೀಸ್ ಇದೆ. ಬಟ್ ಕಂಪೇರ್ ಮಾಡಿದ್ರೆ BAMSಗೆ ಕಂಪೇರ್ ಮಾಡಿದ್ರೆ ನಿಮಗೆ ಫೀಸ್ ಕಡಿಮೆ ಇರುತ್ತೆ. ಯೋಗ ಆ್ಯಂಡ್ ನ್ಯಾಚುರೋಪತಿ ಮಾಡಿದ್ರೆ ನಿಮಗೆ ಡಿಮ್ಯಾಂಡ್ ಕೂಡ ಜಾಸ್ತಿ ಇದೆ. ಸೊ ಅದರ ಮಾಹಿತಿಯನ್ನು ಕೂಡ ನಿಮಗೆ ಕೊಡ್ತಾ ಹೋಗ್ತೀನಿ. ಇದು BAMSನಲ್ಲಿರುವಂಥ ಯೋಗ ಆ್ಯಂಡ್ ನ್ಯಾಚುರೋಪತಿ ಬಗ್ಗೆ ಹೇಳಿದ್ದು. ಇನ್ನು ಪದವಿ ನಂತರನೂ ಕೂಡ ನೀವು ಮಾಡ್ಬೋದು. ಅಂದರೆ ಒಂದು BA ಮಾಡಿರ್ತೀರಿ, BSc ಮಾಡಿರ್ತೀರಿ, BCom ಮಾಡಿರ್ತೀರಿ, ಅದಾದಮೇಲೂ ಕೂಡ ನಾನು ಯೋಗ ಸಂಬಂಧಿಸಿದಂತೆ ಒಂದು ಪ್ರೋಗ್ರಾಮನ್ನು ಮಾಡ್ತೀನಿ ಅಂದರೆ ಒಂದು ಫರ್ದರ್ ಸ್ಟಡಿ ರೀತಿಯಾಗಿ ಮಾಡ್ತೀನಿ ಅನ್ನೋದಾದರೆ ಖಂಡಿತವಾಗಿ ಕೂಡ ನೀವು ಮಾಡ್ಬೋದು. 200 ಅವರ್ ಪ್ರೋಗ್ರಾಮ್ ಇರುತ್ತೆ ಪದವಿ ನಂತರ. ಈ ರೀತಿಯಾಗಿ ಇರೋದು 300 ಅವರ್ ರೀತಿಯಾದಂಥ ಒಂದು ಪ್ರೋಗ್ರಾಮ್ ಇರುತ್ತೆ. ಅಂದರೆ ಒಂದು ರೀತಿಯ ಡಿಪ್ಲೊಮಾ ಕೋರ್ಸ್ ಅಂತಲೇ ನೀವು ಭಾವಿಸ್ಕೊಳ್ಳಿ. ಆದರೆ ಯೋಗ ಸಂಬಂಧಿಸಿದಂತೆ ಸ್ಪೆಷಲೈಸೇಷನ್ ಕೋರ್ಸ್ ಇದು. 400 ಅವರ್ 500 ಅವರ್ ಇರುವಂಥ ಕೋರ್ಸ್ಗಳು ಕೂಡ ಇರ್ತವೆ. ಈ ಕೋರ್ಸ್ಗಳು ಎಲ್ಲಿ ನೀವು ಜಾಯ್ನ್ ಆಗ್ಬೋದು ಅನ್ನೋದಾದರೆ ಮೆಟ್ರೋ ಸಿಟಿಗಳಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಂಥ ಸಿಟಿಗಳಲ್ಲಿ ನೀವು ಮಾಡ್ಬೋದು. ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಫೇಮಸ್ ಆಗಿರುವಂಥ ಕಾಲೇಜುಗಳಲ್ಲೂ ಕೂಡ ನೀವು ಸ್ಟಡೀಸನ್ನು ಮಾಡ್ಬೋದು. ಬಟ್ ನೀವು ಕೇಳಬೇಕಾಗತ್ತೆ ಫಸ್ಟ್ ಯೋಗ ಸಂಬಂಧಿಸಿದಂಥ ಕೋರ್ಸ್ ಏನಾದರೂ ಇದೆಯಾ ಅಂಥೇಳಿ. ಸೊ ಇತ್ತು ಅಂದರೆ ನೀವು ಮಾಡಿದ್ರೆ ಸರ್ಟಿಫಿಕೇಟು ಕೂಡ ಸಿಗುತ್ತೆ ನಿಮಗೆ ಥ್ರೂ ಯೂನಿವರ್ಸಿಟಿಯಿಂದ, ಥ್ರೂ ಕಾಲೇಜಿಂದ. ಸೊ ಅದರ ಬೇಸ್ ಮೇಲೆ ನೀವು ಜಾಬನ್ನು ಕೂಡ ಪಡಿಬೋದು. ಸ್ಪೆಷಲೈಸೇಷನ್ ರೀತಿಯಾಗಿ ನೀವು ಮುಂದುವರಿಬೋದು. ಸೊ ಈ ಯೋಗ ಒಟ್ಟು 3 ರೀತಿಯಾಗಿ ನಾನು ನಿಮಗೆ ಹೇಳಿದೆ. SSLC ನಂತರ ನನ್ನ ಸಜೆಷನ್, SSLC ನಂತರ ಯೋಗ ಸಂಬಂಧಿಸಿದಂತೆ ಕೋರ್ಸ್ ಮಾಡಬೇಡಿ. ಯಾಕಂದ್ರೆ ಪ್ರಾಕ್ಟಿಕಲ್ ನಿಮಗೆ ಸಿಗೋದಿಲ್ಲ. ಥಿಯರಿಟಿಕಲಿ ನೀವು ಓದ್ಬೋದು ಅಷ್ಟೇ, ಬಟ್ ಪ್ರಾಕ್ಟಿಕಲಾಗಿ ಸಿಗೋದು ಭಾಳ ಕಡಿಮೆ ಆಗುತ್ತೆ. ಸಿಕ್ಕರೂ ಕೂಡ ಇದರ ಪೋಸ್ಟ್ ಏನಿದೆ ಭಾಳ ಕಡಿಮೆ, ಅಂದರೆ ಅಸಿಸ್ಟೆಂಟ್ ರೀತಿಯಾದಂಥ ಜಾಬ್ ಆಗುತ್ತೆ. ಈಗ ಯಾರು ಡಿಗ್ರಿ ಮಾಡಿರ್ತಾರೆ ಅಥವಾ ಯೋಗ ನ್ಯಾಚುರೋಪತಿ ಮಾಡಿ ಡಾಕ್ಟರ್ ಆಗಿರ್ತಾರಲ್ಲ, ಅವರಿಗೆ ನೀವು ಹೆಲ್ಪರ್ ಆಗಿ ನೀವು ಕೆಲಸವನ್ನು ಮಾಡ್ಬೋದು. ಸಂಬಳ ಒಂದು 20,000 to 30,000 ಕೊಟ್ಟರೆ ಹೆಚ್ಚಾಯಿತು. ಅದಕ್ಕೆ SSLC ನಂತರ ಬೇಡ ಅಂತ ಹೇಳೋದು. PUC ನಂತರ BA ಇನ್ ಯೋಗ ಮಾಡಿ, BSc ಇನ್ ಯೋಗ ಮಾಡಿ. ಸೊ ಅದಾದಮೇಲೆ ನೀವು ಯೋಗ ಟ್ರೈನರ್ ಆಗಿ ನೀವು ಜಾಬನ್ನು ತೆಗೆದುಕೊಳ್ಬೋದು. ಅಥವಾ ಯೋಗದಲ್ಲೇ ನೀವು ಡಾಕ್ಟರ್ನೂ ಕೂಡ ಆಗ್ಬೋದು. ಇಲ್ಲ ನಾನು ಡಿಗ್ರಿ ಮಾಡ್ತೀನಿ, ಡಿಗ್ರಿ ಮಾಡಾದಮೇಲೆ ನಾನು ಮಾಡ್ತೀನಿ ಅನ್ನೋದಾದರೆ ಅದಕ್ಕೂ ಕೂಡ ನಿಮಗೆ ಆಪ್ಷನ್ ಇದೆ. ಇದಕ್ಕೆ ಯೋಗಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕವಾದಂಥ ಕೋರ್ಸ್ಗಳಿದ್ದಾವೆ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಕಳೆದ 5 ವರ್ಷದಿಂದ ನಿಮಗೆ ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಯಾಕಂದ್ರೆ ಮೊದಲು ಇದ್ದಿದ್ದು ಯೋಗ ಅತಿ ಹೆಚ್ಚು ಪ್ರಚಲಿತದಲ್ಲಿರೋದು ನಮ್ಮ ಭಾರತದಲ್ಲಿ ಮಾತ್ರ. ಯೋಗವನ್ನು ಭಾರತೀಯ ಪರಂಪರೆ ಏನಿಲ್ಲ ಮೊದಲಿಂದನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದರಿಂದ ಆಗುವಂಥ ಅನುಕೂಲಗಳೇನಿದ್ದಾವೆ, ಭಾಳಷ್ಟು ಅನುಕೂಲಗಳು ಈಗ ವಿಶ್ವವ್ಯಾಪಿ ಎಲ್ರಿಗೂ ಕೂಡ ಅದು ತಿಳಿತಾ ಇದೆ.
ಅದರಲ್ಲೂ ಕೂಡ ವರ್ಲ್ಡ್ ಯೋಗ ಅಂಥೇಳಿ ಕಳೆದ ಒಂದು 4-5 ವರ್ಷದಿಂದನೂ ಕೂಡ ಶುರು ಮಾಡಿದ್ದಾರೆ. ಸೊ ಎಲ್ಲ ದೇಶದಲ್ಲೂ ಕೂಡ ಯೋಗದ ಮಹತ್ವ ತಿಳಿತಾ ಇದೆ. ಮಾನಸಿಕ ಒತ್ತಡ, ಸ್ಟ್ರೆಸ್ ಏನಿದೆ, ಖಿನ್ನತೆ ಏನಿದೆ, ಇವುಗಳೆಲ್ಲವಿಂದನೂ ಕೂಡ ಪ್ರತಿದಿನ ನಾವು ಯೋಗಾಭ್ಯಾಸ ಮಾಡಿದರೆ ಅವುಗಳಿಂದ ಹೊರ ಬರ್ಬೋದು. ಮತ್ತು ದೇಹದಲ್ಲಿರುವಂಥ ಸಮಸ್ಯೆಗಳೇನಿದ್ದಾವೆ, ಈ ಸಮಸ್ಯೆಗಳಿಗೆ ಯೋಗದ ಈ ಅಭ್ಯಾಸಗಳನ್ನು ಮಾಡೋದ್ರ ಮೂಲಕ ನೀವು ಈಸಿಯಾಗಿ ಹೆಲ್ತನ್ನು ಕಾಪಾಡ್ಕೊಳ್ಬೋದು. ಮುಂದೆ ಆಗುವಂಥ ಅನಾಹುತಗಳೇನಿದ್ದಾವೆ, ಅಂದರೆ ಆರೋಗ್ಯದ ತೊಂದರೆಗಳಿದ್ದಾವೆ, ಅವುಗಳನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಅವುಗಳು ಬಾರದೇ ರೀತಿಯಾಗಿ ನೋಡಲಿಕ್ಕೆ ಯೋಗ ಅಭ್ಯಾಸ ಭಾಳ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ಧ್ಯಾನ, ಇವುಗಳ ಬಗ್ಗೆ ಅತಿ ಹೆಚ್ಚಿನ ಆಸಕ್ತಿ ಹೊರದೇಶಗಳಲ್ಲಿ ಹೆಚ್ಚು ಇಂಟ್ರೆಸ್ಟಿಂಗಾಗಿ ಕೇಳ್ತಾ ಇದ್ದಾರೆ. ನಮಗೆ ಯೋಗ ಟ್ರೈನಿಂಗ್ ರೀತಿಯಾಗಿ ನಾವು ಕಲಿಬೇಕು ಅಂತೇಳಿ ಎಷ್ಟೆಷ್ಟೋ ಹೊರದೇಶದವರು ಬಂದು ಇಲ್ಲಿ ಬಂದು ಯೋಗವನ್ನು ಕಲಿತಾ ಇದ್ದಾರೆ, ಧ್ಯಾನವನ್ನು ಕಲಿತಾ ಇದ್ದಾರೆ. ಆ ಕಾರಣಕ್ಕಾಗಿ ಭಾಳ ಹೆಸರುವಾಸಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹೊರದೇಶಗಳಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಅದೇ ಕಾರಣಕ್ಕೆ ಹೇಳಿದ್ದು, ನಿಮಗೆ ಸ್ಕಿಲ್ಸ್, ಇಂಗ್ಲೀಷ್ ನಿಮಗೆ ಒಳ್ಳೆ ಭಾಷೆ ನೀವು ಕಲ್ತಿದ್ರೆ, ಚೆನ್ನಾಗಿ ಕಲ್ತಿದ್ರೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಇತ್ತು ಅಂದರೆ ನೀವು ಈಸಿಯಾಗಿ ನೀವು ಯೋಗ ಟ್ರೈನರ್ ಆಗ್ಬೋದು, ನೀವೇ ಓನಾಗಿ ಮಾಡ್ಬೋದು. ಯಾವ ರೀತಿಯಾದಂಥ ಪೋಸ್ಟ್ಗಳು ಸಿಗ್ತವೆ ಅನ್ನೋದ್ರೆ ಸರ್ಕಾರಿ ಸಂಸ್ಥೆಗಳಲ್ಲೂ ಕೂಡ ನೀವು ಕೆಲಸ ಮಾಡ್ಬೋದು, ಯೋಗ ಟೀಚರ್ ಆಗಿ, ಯೋಗ ಟ್ರೈನರ್ ಆಗಿ. ಇದರ ಜೊತೆಗೆ ಖಾಸಗಿ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಇರುವಂಥ ಪೋಸ್ಟ್ಗಳಲ್ಲಿ ಯೋಗ ಟೀಚರ್ ಆಗಿ, ಟ್ರೈನರ್ ಆಗಿ, ಅಥವಾ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಒಂದು ಡಿಪಾರ್ಟ್ಮೆಂಟ್ಗಳೇ ತೆಗಿತಾ ಇದ್ದಾವೆ. ಆ ಡಿಪಾರ್ಟ್ಮೆಂಟ್ HOD ಕೂಡ ಆಗ್ಬೋದು ನೀವು ವೈದ್ಯರಾಗಿದ್ದರೆ. ಇಲ್ಲದೆ ಹೋದರೆ BA ಮೇಲೆ ನೀವು ಯೋಗ ಮಾಡಿದರೆ ಅಥವಾ MA ಮೇಲೂ ಕೂಡ ಯೋಗ ಮಾಡಲಿಕ್ಕೆ ಅವಕಾಶ ಇದೆ. ಆ ರೀತಿ ಏನಾದರೂ ಮಾಡಿದರೆ ನಿಮಗೆ ಉನ್ನತ ಹುದ್ದೆಗಳು ಕೂಡ ಸಿಗುತ್ತೆ. ಹೊರದೇಶಗಳಲ್ಲಿ ನೀವು ಡಿಗ್ರಿ ಮಾಡಿಕೊಂಡು ಒಂದು ಯೋಗ ಕೋರ್ಸನ್ನು ಮಾಡ್ಕೊಂಡಿದ್ರೆ, ಆ ಸಪ್ರೇಟ್ ಪ್ರೋಗ್ರಾಮನ್ನು ಮಾಡ್ಕೊಂಡಿದ್ರೆ ನಿಮಗೆ ಜಾಬ್ ಕೂಡ ಸಿಗುತ್ತೆ. ಹೊರದೇಶಗಳಲ್ಲಿ ಅಪ್ಲೈಯನ್ನು ಕೂಡ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಎಷ್ಟು ಅಂದರೆ ಫ್ರೆಷರ್ಸ್ಗಳಿಗೆ ಆರಂಭದಲ್ಲಿ ನಾನು ಮೊದಲೇ ಹೇಳಿದಂತೆ 15,000 to 20,000 ಸಿಗುತ್ತೆ. ಸೆಕೆಂಡ್ PUC ಮೇಲೆ ಏನಾದರೂ ಡಿಪ್ಲೊಮಾ ಕೋರ್ಸ್ಗಳ ರೀತಿ ಮಾಡಿದರೆ, ಅಥವಾ ನೀವು ಡಿಗ್ರಿ ಮಾಡಿರ್ತೀರಿ ಅನ್ನೋದಾದರೆ 30,000 to 40,000 ಸಂಬಳ ಸಿಗುತ್ತೆ. ಅದರಲ್ಲೂ ಕೂಡ MNC ಕಂಪನಿಗಳಲ್ಲಿ ನೀವು ಜಸ್ಟ್ ವಾರದಲ್ಲಿ ನೀವು ತಿಂಗಳಲ್ಲಿ ಒಂದು 2 ರೀತಿಯಾದಂಥ ಕೋರ್ಸ್ಗಳನ್ನು ಮಾಡ್ತಾ ಹೋದ್ರೂ ಕೂಡ ನಿಮಗೆ ಒಳ್ಳೆ ಸ್ಯಾಲ್ರಿನ ಕೊಡ್ತಾರೆ. ಅಥವಾ ಒಂದು ಪ್ರೋಗ್ರಾಮಿಗೆ 40,000, 30,000 ಈ ರೀತಿಯೆಲ್ಲ ಕೂಡ ನಿಮಗೆ ಆಫರ್ ಮಾಡ್ತಾರೆ. ಯಾಕಂದರೆ ಸಾಫ್ಟ್ವೇರ್ ಎಂಪ್ಲಾಯಿಗಳೇನಿದ್ದಾರೆ ಇವರಿಗೆ ಮಾನಸಿಕ ಖಿನ್ನತೆಯಿಂದ ಜಾಸ್ತಿ ಬಳಲ್ತಾ ಇರ್ತಾರೆ, ಸ್ಟ್ರೆಸ್ ಇರುತ್ತೆ. ಆ ಸ್ಟ್ರೆಸ್ ರಿಲೀಫಿಗೆ ಈ ರೀತಿಯಾದಂಥ ಪ್ರೋಗ್ರಾಮ್ಗಳನ್ನು, HR ಆ್ಯಕ್ಟಿವಿಟೀಸ್ ಎಲ್ಲವನ್ನು ಮಾಡ್ತಿರ್ತಾರೆ. ಅವುಗಳಿಗೆ ನೀವೇ ಓನಾಗಿ ನೀವು ಅಲ್ಲಿರುವಂಥ ಎಂಪ್ಲಾಯಿಗಳಿಗೆ ನೀವು ಟ್ರೈನಿಂಗನ್ನು ಕೊಡ್ಬೋದು. ಸೊ ಇದು ಸರ್ಕಾರಿ ಸಂಸ್ಥೆಗಳಲ್ಲಿ, ಖಾಸಗಿ ಸಂಸ್ಥೆಗಳಲ್ಲಿ, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನೀವು ಜಾಬನ್ನು ಮಾಡ್ಬೋದು. ಇದ್ರ ಜೊತೆಗೆ ಓನಾಗಿ ನಾನು ಮಾಡ್ಕೋತೀನಿ ಅಂದರೆ ಮಾಡ್ಬೋದು. ಆನ್ಲೈನ್ ರೀತಿಯಾಗಿ ಕೂಡ ನೀವು ಪ್ಲಾಟ್ಫಾರ್ಮ್ ಭಾಳಷ್ಟು ಇದೆ. ಆನ್ಲೈನ್ ಪ್ಲಾಟ್ಫಾರ್ಮಲ್ಲೂ ಕೂಡ ನೀವು ಜಾಬನ್ನು ಮಾಡ್ಬೋದು. ಸೊ ಇವು ಫ್ರೀಲಾನ್ಸರ್ ಇನ್ಸ್ಟ್ರಕ್ಟರ್ ರೀತಿಯಾಗೂ ಕೂಡ ಮಾಡ್ಬೋದು. ಆನ್ಲೈನ್ ಪ್ಲಾಟ್ಫಾರ್ಮಲ್ಲೇ ಇವೆಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಹೊರದೇಶದಲ್ಲಿ ನೀವು ಅಪ್ಲೈ ಮಾಡಿದ್ರೆ ಸಾಕು. ಯಾಕಂದರೆ ಯಾವುದೇ ರೀತಿಯಾದ ನೀವು ಕೋರ್ಸ್ ಮಾಡಿರ್ತೀರಿ ಅದಾದಮೇಲೆ ನಿಮಗೆ ಲಿಂಕ್ಡ್ಇನ್ನಲ್ಲಿ ನೀವು ನಿಮ್ಮ ಪ್ರೊಫೈಲನ್ನು ಅಪ್ಡೇಟ್ ಮಾಡಿದರೆ, ಮತ್ತು ನೀವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದಷ್ಟು ಆ್ಯಕ್ಟಿವ್ ಇದ್ದರೆ, ಯೋಗದ ಸಂಬಂಧಿಸಿದಂತೆ ಆ್ಯಕ್ಟಿವ್ ಇದ್ದರೆ ನಿಮ್ಮನ್ನು ಬೇರೆ ಬೇರೆ ಕಂಪನಿಗಳು ಕೂಡ ಹೈರ್ ಮಾಡ್ಕೊಳ್ತವೆ. ಇಮಿಡಿಯೇಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ತೆಗೆದುಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಿಮ್ಯಾಂಡ್ ಕೂಡ ಜಾಸ್ತಿ ಇರುತ್ತೆ. ನೀವು ಹೊರದೇಶಗಳಲ್ಲೂ ಕೂಡ ಇದೇ ರೀತಿಯ ಕಂಪನಿಗಳು ನಿಮ್ಮನ್ನು ಆಫರ್ ಮಾಡುತ್ತೆ. ಯಾಕಂದರೆ ಸರ್ಟಿಫಿಕೇಟ್ ಇರುತ್ತೆ, ಅದರ ಜೊತೆಗೆ ಎಕ್ಸ್ಪೀರಿಯೆನ್ಸು, ಮತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಆಧಾರದ ಮೇಲೆ, ಅಂದರೆ ನೀವು ಹೇಗೆ ಅದನ್ನು ಯೋಗನ ಎಫೆಕ್ಟಿವ್ ಆಗಿ ಅಭ್ಯರ್ಥಿಗಳಿಗೆ, ಅಂದರೆ ನೀವು ಯೋಗ ಕಲಿಲಿಕ್ಕೆ ಬಂದವರಿಗೆ ನೀವು ಹೇಗೆ ಹೇಳ್ಕೊಡ್ತೀರಿ ಮತ್ತು ಅದರಿಂದ ಆಗ್ತಿರುವಂಥ ಅನುಕೂಲಗಳ ಹಿನ್ನೆಲೆಯಲ್ಲಿ ಈ ಯೋಗ ಕೋರ್ಸ್ಗೆ ಭಾಳಷ್ಟು ಡಿಮ್ಯಾಂಡ್ ಇದೆ. ಬಟ್ ಭಾಳ ಜನರಿಗೆ ಗೊತ್ತಿಲ್ಲ. ಆದರೆ ಓದುವ ಸಂಖ್ಯೆ, ಕಲಿಯುವ ಸಂಖ್ಯೆ ಏನಿದೆ ಕಡಿಮೆ ಇದೆ. ಮತ್ತು ಎಲ್ಲ ಕಾಲೇಜ್ಗಳಲ್ಲೂ ಕೂಡ ಈ ಕೋರ್ಸ್ ಸಿಗೋದಿಲ್ಲ. ಇದು ಕೂಡ ಒಂದು ದೊಡ್ಡ ಅನಾನುಕೂಲನೇ ಹೌದು. ಬಟ್ ಕಲಿಬೇಕು ಅನ್ನುವಂಥ ಆಸಕ್ತಿ ಇತ್ತು ಅಂದರೆ ನೀವು ಖಂಡಿತವಾಗಿ ಕೂಡ ಕಲಿಬೋದು. ನೀವು CET ಮೂಲಕನೇ ನಾನು ಡಾಕ್ಟರ್ ಆಗ್ತೀನಿ, ಯೋಗ ಸಂಬಂಧಿಸಿದಂತೆ ನಾನು ಸ್ಪೆಷಲೈಸೇಷನ್ ಆಗ್ತೀನಿ ಅಂದರೆ ಅದಕ್ಕೂ ಕೂಡ ಅವಕಾಶ ಇದೆ. ಅಷ್ಟು ಅದರ ವ್ಯಾಪ್ತಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನನ್ನ ಸ್ಯಾಲ್ರಿ ಒಂದು ಹೇಳಿಲ್ಲ. ಫಾರಿನ್ ಕಂಟ್ರಿಯಲ್ಲಿ ಯು ಕಾಂಟ್ ಇಮ್ಯಾಜಿನ್ ಒಳ್ಳೆ ಸ್ಯಾಲ್ರಿ ಸಿಗ್ತಾ ಇದೆ. 1.5 ಲಕ್ಷ 2 ಲಕ್ಷದವರೆಗೂ ಕೂಡ ಆಫರ್ ಮಾಡ್ತಾ ಇದ್ದಾರೆ. ಒಳ್ಳೆ ಪ್ಲಾಟ್ಫಾರ್ಮ್ ಇತ್ತು ಅಂದರೆ ನೀವು ಯೋಗ ಆ್ಯಂಡ್ ನ್ಯಾಚುರೋಪತಿ ರೀತಿಯಾದ ಕೋರ್ಸ್ ಮಾಡಿದರೆ ತುಂಬಾ ಡಿಮ್ಯಾಂಡ್ ಇದೆ ನಮ್ಮ ದೇಶದಲ್ಲಿ. ಹಾಗಾದರೆ ಇಲ್ಲಿ ಡಿಮ್ಯಾಂಡ್ ಇಲ್ವಾ ಅಂದರೆ
ಇತ್ತೀಚೆಗೆ ಡಿಮ್ಯಾಂಡ್ ಆಗ್ತಾ ಇದೆ. ನಿಮಗೆ ಪ್ರತಿಷ್ಠಿತವಾದಂಥ ಕಾಲೇಜ್ಗಳು, ವಿಶ್ವವಿದ್ಯಾಲಯಗಳಲ್ಲಿ ಆಫರ್ ಮಾಡಿ ಕರೆದುಕೊಳ್ತಾ ಇದ್ದಾರೆ. ನಮಗೆ ಯೋಗ ಟ್ರೈನರ್ ರೀತಿಯಾಗಿ ಅಥವಾ ಆ ಡಿಪಾರ್ಟ್ಮೆಂಟ್ ರೀತಿಯೇ ಓಪನ್ ಮಾಡಿ ತೆಗೆದುಕೊಳ್ತಾ ಇದ್ದಾರೆ. ಸೊ ಈ ರೀತಿಯಾದಂಥ ಅವಕಾಶಗಳು ಭಾಳಷ್ಟು ಅಪಾರವಾಗಿದ್ದಾವೆ. ಈ ಕೋರ್ಸ್ ಯಾರು ಇಂಟ್ರೆಸ್ಟ್ ಇರೋರು ಈ ಕೋರ್ಸನ್ನು ಮಾಡ್ಬೋದು. ಮತ್ತು ಕೋರ್ಸ್ ಮಾಡುವರ ಸಂಖ್ಯೆ ಕಡಿಮೆ ಇರೋದ್ರಿಂದ ಡಿಮ್ಯಾಂಡ್ ಏನು ಜಾಸ್ತಿನೇ ಇದೆ. ಬೇರೆ ಕೋರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಡಿಮ್ಯಾಂಡ್ ಕಡಿಮೆ ಇರುತ್ತೆ, ಕಾಂಪಿಟಿಷನ್ ಜಾಸ್ತಿ ಇರುತ್ತೆ. ಬಟ್ ಈ ಕೋರ್ಸಿಗೆ ಹಾಗಲ್ಲ. ಬಟ್ ಕಲೀಲಿಕ್ಕೂ ಕೂಡ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಕಮ್ಯುನಿಕೇಷನ್ ಸ್ಕಿಲ್ಸ್ ಕಂಪಲ್ಸರಿ ಬೇಕಾಗುತ್ತೆ. ಸೊ ಇದು ಯೋಗ ಸಂಬಂಧಿಸಿದಂಥ ಕೋರ್ಸ್ನ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಏನಾದರೂ ಸಂಬಂಧಿಸಿದಂಥ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ಕೂಡ ಕಾಮೆಂಟಲ್ಲಿ ನೀವು ಮಾಹಿತಿಯನ್ನು ನೀವು ಕೇಳ್ಬೋದು. ಅದಕ್ಕೆ ಆನ್ಸರ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಕ್ಯಾಮ್ರಾ ಪರ್ಸನ್ನ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18.